ಮತ್ತೆ ರಕ್ಷಾ ಬಂಧನ ದಿನ ನನ್ನ ತಮ್ಮಂಗೆ ರಾಖಿ ಕಟ್ಟಿದ್ಮೇಲೆ ಅವನ ಹತ್ರ ಗಿಫ್ಟ್ ಇಸ್ಕೊಳ್ಳೋರ್ಗು ನಾನು ಬಿಡ್ತಾನೆ ಇರ್ಲಿಲ್ಲ ಗೊತ್ತಾ. ಓ ನಮ್ ರಕ್ಷಾನು ಹಾಗೆ ನೋಡ್ದಲ್ಲ ಇವತ್ತು ಮಾಧವನ ಹತ್ರ 2 ಡ್ರೆಸ್ ಇಸ್ಕೊಳ್ಳೋವರೆಗೂ ಬಿಡ್ಲೇ ಇಲ್ಲ. ಇನ್ ನಮ್ ಧನ್ಯನ್ ಕೇಳ್ಬೇಕಾ, ದೊಡ್ಡ ಲಿಸ್ಟೇ ಇರತ್ತೆ. ಬಿಡಿ ಬಿಡಿ, ಡೋಂಟ್ ಕೇರ್. ಅದಕ್ಕೆ ಪ್ರತಿ ಎಪಿಸೋಡ್ ಹಂಗೇನೆ ಹಾಕೊಳ್ಳಿ. ನೀವಿಬ್ರು ಯಾವಾಗ್ಲೂ ಹೀಗೆ ಜಗಳ ಆಡೋದಾ? ಏನ್ ಮಾಡೋದು ಅದಕ್ಕೆ, ಇದಿ ಲಿಖಿತ. ಈ ಜಗಳನೇ ನಾಳೆ ಪ್ರೀತಿ ಆಗೋದು. ಏನ ಪ್ರೀತಿನಾ? ಪ್ರೀತಿನೇ. ಅದಕ್ಕೆ ಆ ಬನ್ನೂರ್ ಕುರಿ ಜೊತೆನಾ? ಛೀ ನಾನಾ ಚಚೆ. ಈಗ ಛೀ ಅಂತ್ಯಾ, ನಾಳೆ ಚಿನ್ನ ಅಂತೇನೋಪ್ಪ. ನೋವೇ ಚಾನ್ಸೇ ಇಲ್ಲ. ಒಂದ್ ಹೆಣ್ ಕತೆ ತೋರಿಸ್ಬಿಟ್ಟು ತಾಳಿ ಕಟ್ಬಿಡಿಯನಿ, ತಾಳಿ ಕಟ್ಬಿಡ್ತೀನಿ. ಆದ್ರೆ ಅವಳ ಜೊತೆನಾ? ಚಾನ್ಸೇ ಇಲ್ಲ. ಏ ಕೇಶವ, ಮೀನಾ ಈ ರೀಲ್ ನೋಡ. ಅಜ್ಜೋ ಅದ್ ಬಿಡೋ. ಏನಾಡೋ? ಈ ವಲ್ಲಭ ಬಂದು ನಿಮ್ ಮಾವನ್ ಮಗಳದು ಏನೋ ಗಲಾಟೆ. ಮಾವನ್ ಮಗಳ ಯಾರ್ಯಾದು? ದಡ್ಡ ಎದುರುಗಡೆ ಮನೆ ಅಮೂಲ್ಯ. ವಲ್ಲಭ ಮತ್ತೆ ಅಮೂಲ್ಯ ಯಾವಾಗ್ಲೂ ಇದೇ ತರ ಕಿತ್ತಾಡ್ತಿದ್ರೆ ಹೇಗೋ. ಅಯ್ಯೋ, ಅವರಿಬ್ರು ಹೋದ್ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ರು ಅನ್ಸತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇರ್ತಾರೆ. ಆದ್ರೂ ಕೇಶವ, ಅಮೂಲ್ಯ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ? ವಲ್ಲಭಂಗ್ ಒಳ್ಳೆ ಜೋಡಿ. ಇಬ್ರು ಮದ್ವೆ ಆಗ್ಬೇಕಾಗಿರೋರು. ಇದೇ ತರ ಯಾವಾಗ್ಲೂ ಜಗಳಾಡ್ತಿದ್ರೆ ಏನೋ ಚಂದ. ಏನ ಹೇಳ್ತಿದ್ಯಾ? ಹ್ಞೂ ಮತ್ತೆ ಮಾವನ್ ಮಗಳನ್ನ ಮದ್ವೆ ಆಗಿರಲ್ಲ ಏನ್ ತಪ್ಪು ಕೇಶವ? ಅವ್ರಿಬ್ರಿಗೂ ಲವ್ ಆಗ್ಬಿಡ್ಬೇಕು, ಆಗ ಚೆನ್ನಾಗಿರುತ್ತೆ. ಏನೇನು ಹೇಳ್ಬೇಡ ಕಣೆ. ನೋಡು, ನಮ್ಮ ಅಪ್ಪಂಗೂ ಅವ್ರ ಅಪ್ಪಂಗೂ ಆಗ್ ಬರಲ್ಲ. ವಲ್ಲಭಂಗೆ ಅಮೂಲ್ಯನ್ ನೆರಳ್ಕೊಂಡ್ರು ಆಗಲ್ಲ. ಅವ್ರಿಬ್ರು ಮದ್ವೆ ಆಗಲ್ಲ ಬಿಡು. ನೀನ್ ಏನೇನೋ ಹೇಳಿ ನನಗ್ ಭಯ ಪಡ್ಸ್ಬಿಡ. ಆದ್ರೂ ನೀನ್ ಹೋಗಿ ಅವ್ರಿಬ್ರು ಜಗಳ ಸರಿ ಮಾಡ್ತೀನಿ, ಅವ್ರಿಬ್ರಿಗೂ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತೆಲ್ಲ ಹೋಗ್ಬಿಡ. ನನ್ ಮುದ್ದು ಅಲ್ವಾ, ನಿನ್ ಕೈ ಮುಗಿತೀನಿ ಕಡೆ. ಯಾಕೋ ಏನಾಗ್ಬಿಡುತ್ತೆ? ಕುರುಕ್ಷೇತ್ರ ಯುದ್ಧನೇ ಆಗ್ಬಿಡತ್ತೆ. ಅಮ್ಮ ತಾಯಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೋಗಿ ಏನೇನೋ ಮಾಡ್ಬಿಡ. ಸುಮ್ನೆ ಇದ್ಬಿಡು. ಅವೆಲ್ಲ ಆಗಲ್ಲ. ಒಂದೊಂದಾಗಿ ಸರಿ ಮಾಡ್ದೆ ಹೋದ್ರೆ ಈ ಮೀನ ಮರ್ಯಾದೆ ಪ್ರಶ್ನೆ ಕಣೋ ಇದು. ನಾನ್ ಸುಮ್ನೆ ಬಿಡಲ್ಲ. ನೋಡ್ತಾ ಇರು ಕೇಶವ, ಇವತ್ತು ಹಾವು ಮುಂಗ್ಸಿ ತರ ಜಗಳ ಆಡ್ತಿರೋದ್ನ ನಾಳೆ ಲವ್ ಬರ್ಡ್ಸ್ ತರ ರೊಮ್ಯಾನ್ಸ್ ಮಾಡೋ ಹಾಗೆ ಈ ಮೀನಾ ಮಾಡ್ತಾಳೆ. ಅಯ್ಯೋ ದೇವ್ರೆ, ಈ ನನ್ನ ಹೆಂಡತಿಯಿಂದ ನನ್ನನ್ನ, ನಮ್ಮ ಮನೆಯವ್ರನ್ನ, ಎದುರು ಮನೆಯವ್ರನ್ನ ಎಲ್ರನ್ನೂ ಏನೇ ಕಾಪಾಡ್ಬೇಕು. ಅಕ್ಕ, ಹಬ್ಬಕ್ಕೆ ಎಷ್ಟು ವೆರೈಟಿ ಸ್ವೀಟ್ಸ್ ಮಾಡಿದ್ರು ಗೊತ್ತಾ? ಬೇಡ ಬೇಡ ಅಂದ್ರೆ ನಮ್ಮಮ್ಮ ಎಲ್ಲ ಕೊಟ್ಟು ಕಳ್ಸಿದಾರೆ. ಮಕ್ಕಳಿಗೆ ಚಕ್ಲಿ, ನಿಪ್ಪಟ್ಟು, ಮುರ್ಕೊಂಡ್ರೆ ಇಷ್ಟ ಅಂತ ಅದನ್ನು ಕಳ್ಸಿದಾರೆ. ಏ ಚಟ್ನಿ ಪುಡಿ ಕೊಡು, ಚಟ್ನಿ ಪುಡಿನೂ ಕಳ್ಸಿದಾರೆ ಅಕ್ಕ. ಇಂದ್ರ, ಪಾಪ ನಿನ್ ತಾಯಿ ಇಷ್ಟೆಲ್ಲ ತಿಂಡಿ ಮಾಡಿ ಕಳ್ಸಿದಾರೆ. ಅವ್ರನ್ನೂ ಕರ್ಕೊಂಡ್ ಬರ್ಬೇಕಾಗಿತ್ತಲ್ವಾ? 4 ದಿನ ಇಲ್ಲೇ ಇದ್ದು ಹೋಗಿರೋರು. ಈಗ ಶ್ರಾವಣ ಮಾಸ ಅಲ್ವಾ, ಅದಕ್ಕೆ ಬರಲ್ಲ ಅಂದ್ರು. ಅಕ್ಕ, ನನ್ ತಮ್ಮ ಸೀರೆ ಕೊಡ್ಸಿದಾನೆ, ಮೈಸೂರು ಸಿಲ್ಕ್ ಸೀರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ತವ್ರ ಮನೆಯವರು ಬಾಗಿನ ಅಂತ ಒಂದ್ ಬ್ಲೌಸ್ ಪೀಸ್ ಕೊಟ್ರು ಸಾಕು, ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಓ, ನಿನಗ ಅನುಭವ ಇಲ್ಲ ಅಲ್ವಾ? ಅಣ್ಣನೋ ತಮ್ಮನೋ ಇದ್ದಿದ್ರೆ ನಿನಗೂ ಗೊತ್ತಾಗ್ತಿತ್ತು. ಮತ್ತೆ ಶುರು ಮಾಡ್ಕೊಂಡ್ಯಾ ನೀನು? ಹೌದು, ಕಲಾವತಿಗೆ ತವ್ರ ಮನೆ ಇಲ್ಲ. ಏನಿವಾಗ? ತಾಯಿ ಸ್ಥಾನದಲ್ಲಿ ನಾನಿದ್ದೀನಿ. ನೀನ್ ಮತ್ತೆ ಮತ್ತೆ ಇದೇ ವಿಷಯ ಎತ್ಕೊಂಡು ಚುಚ್ಚು ಮಾತಾಡ್ಬೇಡ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ನಾನೇ ಅಕ್ಕನ ಚುಚ್ಚು ಮಾತಾಡ್ಲಿ, ಇರೋ ವಿಷಯನ ಹೇಳದ್ನಪ್ಪ. ಈಗೇನೋ ನೀವು ತಾಯಿ ಸ್ಥಾನದಲ್ಲಿ ಇದ್ದೀರಾ, ತಾಯಿ ಆಗ್ತೀರಾ. ಅತ್ತೆ ಅತ್ತೆನೆ, ಅಮ್ಮ ಅಮ್ಮನೆ. ಅದೇನೇ ಹೇಳಿ ಅತ್ತೆ, ಹೆಣ್ಣು ಅಂದ್ಮೇಲೆ ತವ್ರು ಇರ್ಲೇಬೇಕು. ಪಾಪ ನಮ್ಮ ಅಕ್ಕನಿಗೆ ತವ್ರಿಲ್ದೇ ಇರೋಗೆ ಆಗೋಯ್ತು. ಮತ್ತೆ ನಿಮ್ ರಾಮಾಯಣ ಶುರು ಆಯ್ತಾ? ಬಾವ, ರಾಮಾಯಣ ಏನೂ ಇಲ್ಲ, ಸುಮ್ನೆ ಕಷ್ಟ ಸುಖ ಮಾತಾಡ್ತಾ ಇದ್ವಿ ಅಷ್ಟೇ. ನಿಮ್ಮ ತವ್ರ ಮನೆಯಿಂದ ತಂದಿರೋದು ಇದನ್ನೇ ತಿನ್ಬೇಕಾ ಅಥವಾ ಬೇರೆ ಏನಾದ್ರು ಅಡಿಗೆ ಮಾಡಿದೀರಾ? ಬಾವ ಇಲ್ಲ, ನಾನೇ ಅಡಿಗೆ ಮಾಡ್ತೀನಿ. ಈಗ ತಾನೇ ಬಂದ್ನಲ್ಲ, ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ನಾನೇ ನನ್ನ ಕೈಯಾರನೇ ಅಡಿಗೆ ಮಾಡ್ತೀನಿ. ಅಕ್ಕ, ಇದೆಲ್ಲ ನಿಮ್ಗೆ, ತಿಂತಾ ಇರಿ.
ಈ ಅಮ್ಮ ಒಬ್ಳು ದಿನ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕು ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ಹಾಯ್. ಏನೀಗ ಮಾತಾಡಲ್ವಾ? ಹಾಗಾದ್ರೆ ಇಷ್ಟೇನಾ? ಏನೋ ನೀನೊಬ್ಳಾದ್ರೂ ನನ್ಗಿಲ್ ಫ್ರೆಂಡು ಅಂತ ಇದ್ಯಾ ಅನ್ಕೊಂಡೆ. ಹೋಗ್ಲಿ ಬಿಡು. ನೋಡಿ, ಈಗೆಲ್ಲ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬೇಡಿ ನೀವು. ಇದಕ್ಕೆಲ್ಲ ನಾನ್ ಬಗ್ಗಲ್ಲ. ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ನಾನ್ ನಿಮ್ನ ಎಷ್ಟೆಲ್ಲ ಒಳ್ಳೆಯವರು ಅನ್ಕೊಂಡಿದ್ದೆ. ನನ್ ಕಷ್ಟ ಅಂತ ಬಂದ್ರೆ ನೀವ್ ನನ್ ಜೊತೆ ನಿಲ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ಹೋಗಿ ನನ್ ಜೊತೆ ಮಾತಾಡ್ಬೇಡಿ ನೀವು. ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಅದು ಅಲ್ದೆ ಆ ಕಾರ್ಡ್ ಪಾಪ ಮುಂದೆ ಅವನೇ ಒಳ್ಳೆಯವನು, ನಾನ್ ಸರಿನೇ ಇಲ್ಲ ಅನ್ನೋ ತರ ಮಾತಾಡ್ಬಿಟ್ರಲ್ಲ. ನಂಗೆ ಎಷ್ಟ್ ಹರ್ಟ್ ಆಯ್ತು ಗೊತ್ತಾ? ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಮಾತಾಡಲ್ಲ ಅಂತ ನೀನೇ ಮಾತಾಡ್ತಿದ್ಯಲ್ಲ ಅಮ್ಮು. ಹೋಗ್ಲಿ ಬಿಡು. ಈಗ ಮಾತಾಡಿದ್ಯಲ್ಲ, ಮತ್ತೆ ಮಾತ್ ಬಿಡಕ್ ಹೋಗ್ಬೇಡ. ಓಕೆ? ಇಲ್ಲ, ನಂಗ್ ಕೋಪ ಬಂದಿದೆ. ನಂಗ್ ಕೋಪ ಕಮ್ಮಿ ಆಗಲ್ಲ ಅಷ್ಟೇ. ನೋಡಮ್ಮು, ಇಷ್ಟ್ ಚಿಕ್ಕ ವಯಸ್ಸಿಗೆ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಕಣ್ ಸುತ್ತ ಡಾರ್ಕ್ ಸರ್ಕಲ್ ಆಗುತ್ತೆ. ಆಮೇಲೆ ಹೊಟ್ಟೆಗೆ ಊಟನೂ ಸೇರಲ್ಲ. ಈಗ ನೀನ್ ಮುದ್ದಾಗಿದ್ಯಾ ನೋಡೋದಕ್ಕೆ, ಆಮೇಲೆ ಕಡ್ಡಿ ಪೈವನಾಗ ಹೋಗ್ತೀಯ. ಆಮೇಲೆ ಸಾಕು. ಇನ್ಮೇಲೆ ನಾನ್ ಕೋಪನೇ ಮಾಡ್ಕೊಳಲ್ಲ. ನೋಡಿ, ನಗಾಡ್ತಿದೀನಿ. ಅದು ನನ್ನ ಅಮ್ಮು ಅಂದ್ರೆ. ಅಮ್ಮು, ರಂಗೋಲಿ ಒಂಥರ ಸೂಪರ್ ಆಗಿದೆ. ಎಷ್ಟರಿಂದ ಎಷ್ಟು? ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು 13ರಿಂದ 1. ನಾನು ಅದನ್ನೇ ಬಿಡಿಸ್ಲಾ? ಗಿರ್ಜಾ, ಗಿರ್ಜಾ, ಏನಾಯ್ತ್ರಿ? ಈ ಮನೆಗೆ ಒಂದು ಆಚಾರ ಇದೆ, ಪದ್ಧತಿ ಇದೆ. ಆ ರೀತಿ ನಡ್ಕೊಳ್ಳೋದಾದ್ರೆ ಈ ಮನೇಲಿ ಇರ್ಬೋದು. ಇಲ್ಲ ಅಂದ್ರೆ ಮನೆ ಬಾಗ್ಲು ತೆರೆದಿದೆ, ಅವ್ರವ್ರ ಇಷ್ಟದ ಹಾಗೆ ಹೋಗ್ಬೋದು. ಮೀನಾ, ಏನೇ ಮಾಡ್ದೆ? ಇನ್ನೊಂದ್ಸಲ ಎದುರುಗಡೆ ಮನೆಯವ್ರ ಜೊತೆ ಯಾರಾದ್ರೂ ಮಾತಾಡಿದ್ರೆ ಸರಿ ಇರೋದಿಲ್ಲ ಗಿರ್ಜಾ. ಮೀನಾ, ನೀನ್ ಆ ಮನೆಯವ್ರ ಜೊತೆ ಮಾತಾಡ್ದೇನೆ ಯಾಕೆ ಬೇಡದಿರೋ ಕೆಲಸ ಮಾಡೋದು? ಅಯ್ಯೋ ಅತ್ತೆ, ನೀವು ಮಾವನ್ ತರ ಮಾತಾಡ್ತಿದ್ದೀರಲ್ಲ. ಆ ಮನೆಯವರು ನಿಮ್ ಶತ್ರುಗಳಲ್ಲ, ನಿಮ್ ತವ್ರ ಮನೆ ಅದು. ಅದನ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ಹಾಗಲ್ಲ ಅತ್ತೆ, ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಈ ತರ ದ್ವೇಷ ಮಾಡ್ಕೊಂಡ್ ಕೂತ್ರೆ ಹೇಗತ್ತೆ? ಎಲ್ಲದಕ್ಕೂ ಒಂದ್ ಅಂತ್ಯ ಅಂತ ಇರ್ಬೇಕಲ್ವಾ? ಇದಕ್ಕಿಲ್ವಾ? ಮೀನಾ, ನಿನಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಏನಾದ್ರೂ ಮಾತಾಡಕ್ ಮುಂಚೆ ವಿಷಯನ ಸರಿಯಾಗಿ ತಿಳ್ಕೊಂಡ್ ಮಾತಾಡು. ಇಷ್ಟಕ್ಕೂ ನನ್ನ ಗಂಡ ಅಲ್ಲ ದ್ವೇಷ ಸಾಧಿಸ್ತಿರೋದು, ಆ ಮನೆಯವರು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದಾರಲ್ಲ ಆ ದೊಡ್ಡ ಮನುಷ್ಯರು. ನಮ್ಮ ಸಂಬಂಧ ಬೇಡ ಅಂತ ನಮ್ಮನ್ನ ಮನೆಯಿಂದ ಆಚೆ ದಬ್ಬಿ ಇದೆಲ್ಲ ಶುರು ಮಾಡಿದ್ದು ಅವರು. ನನ್ನನ್ನ ಅಳಿಯ ಅಂತ ಒಪ್ಕೊಳ್ದೆ ಇದ್ರು ಪರವಾಗಿಲ್ಲ, ನಿಮ್ ಮಗಳನ್ನ ಆಗಾಗ ತವ್ರ ಮನೆ ಕರೀತಾ ಇರಿ ಅಂತ ಅವ್ರನ್ನ ಅಂಗಲಾಚಿ ಬೇಡ್ಕೊಂಡ್ರು ನಮ್ಮ ಯಜಮಾನ್ರು. ಆದ್ರೆ ನನ್ನ ಮುಖಾನ ನೋಡ್ದೆ ನಿಮ್ ಸಂಬಂಧ ಕಡಿತು ಅಂತ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಸೇಡಿನ ಬೀಜನ ಬಿತ್ತು ನೀರ್ ಹಾಕ್ತಾ ಇದಾರೆ. ಅದನ್ನೆರಳು ನಮಗ್ ಸೋಗ್ಬಾರ್ದು ಅಂತ ನಮ್ಮ ಯಜಮಾನ್ರು ದೂರ ಸರಿದು ಹೋಗಿದ್ದಾರೆ. ಇದು ತಪ್ಪಾ? ಹೇಳು. ಸುಮ್ನೆ ರಂಗೋಲಿ ಹಾಕಿ ಬರೋದ್ ಬಿಟ್ಟು ಅವ್ರ ಜೊತೆ ಮಾತಾಡೋ ಉಸಾಬ್ರಿ ನಿನಗ್ಯಾಕೆ? ಸಂಬಂಧಗಳು ರಂಗೋಲಿದ್ದಾಗತ್ತೆ. ಚುಕ್ಕಿಗಳನ್ನ ಎಳೆಯಿಂದ ಜೋಡಿಸ್ಬೇಕು, ಹಾಗೆ ಮನ್ಸುಗಳನ್ನ ಪ್ರೀತಿಯಿಂದ ಜೋಡಿಸ್ಬೇಕು. ಖುಷಿಯನ್ನು ಬಣ್ಣ ತುಂಬಿಸ್ಬೇಕು, ಯಾರು ತುಳಿದೇ ಇರೋ ತರ ಕಾಪಾಡ್ಬೇಕು. ಒಂದು ಚುಕ್ಕಿ ತಪ್ಪಿಟ್ರು ಅಥವಾ ಒಂದ್ ಎಳೆ ತಪ್ಪಾದ್ರೂ ಪೂರ್ತಿ ರಂಗೋಲಿನೇ ಹಾಳಾಗತ್ತಲ್ವಾ ಅತ್ತೆ? ಹೌದು, ನಿಜ. ಚುಕ್ಕಿಗಳನ್ನ ಎಳೆಯಿಂದ ಜೋಡಿಸೋ ಹಾಗೆ ಮನಸ್ಸುಗಳನ್ನ ಪ್ರೀತಿಯಿಂದ ಜೋಡಿಸ್ಬೇಕು. ಅಂತ ಮನಸ್ಸುಗಳಿಂದನೇ ಈ ಮನೆ ನಂದ ಗೋಕುಲ ಆಗಿರೋದು.
ನಮ್ಗಷ್ಟು ಸಾಕು. ಇನ್ಯಾವ ಮನ್ಸುಗಳು ಸೇರ್ಕೊಳ್ಳೋದು ಬೇಡ. ಇನ್ನೊಂದು ಸಲ ನೀನು ಆ ಮನೆ ಸಂಬಂಧದ ಬಗ್ಗೆ ಅತಿರೇಕದ ಮಾತಾಡಿದ್ರೆ ಪರಿಣಾಮ ನೆಟ್ಕಿರೋದಿಲ್ಲ. ನೋಡ್ದ ನೀನ್ ಮಾಡಿದ್ದು ಏನೆಲ್ಲ ಆಯ್ತು? ಏನ್ ಹೇಳೋದು ನಿನ್ಗೆ? ಮತ್ತೆ ರಕ್ಷಾ ಬಂಧನ ದಿನ ನನ್ನ ತಮ್ಮಂಗ್ ರಾಖಿ ಕಟ್ಟಿದ್ಮೇಲೆ ಅವನ ಹತ್ರ ಗಿಫ್ಟ್ ಇಸ್ಕೊಳ್ಳೋರ್ಗು ನನ್ ಬಿಡ್ತಾನೆ ಇರ್ಲಿಲ್ಲ ಗೊತ್ತಾ? ಓ, ನಮ್ ರಕ್ಷಾನು ಹಾಗೆ. ನೋಡ್ದಲ್ಲ ಇವತ್ತು ಮಾಧವನ ಹತ್ರ 2 ಡ್ರೆಸ್ ಇಸ್ಕೊಳ್ಳೋವರೆಗೂ ಬಿಡ್ಲೇ ಇಲ್ಲ. ಇನ್ ನಮ್ ಧನ್ಯನ್ ಕೇಳ್ಬೇಕಾ? ದೊಡ್ಡ ಲಿಸ್ಟೇ ಇರತ್ತೆ. ಪಾಪ ಇವತ್ತೇನೋ ಪಾಪು ಹುಷಾರಿಲ್ವಂತೆ, ಅದಕ್ಕೆ ಬರ್ಲಿಲ್ಲ ಕಣೆ. ಹೌದಾ? ನನಗೂ ಈ ವರ್ಷ ನನ್ನ ತಮ್ಮಂಗ್ ರಾಖಿ ಕಟ್ಬೇಕು ಅನಿಸ್ತಾ ಇದೆ ಅತ್ತೆ. ಆದ್ರೆ ಈ ವರ್ಷ ಅದೆಲ್ಲ ಆಗಲ್ವೇನೋ. ನೀನ್ ಬರೀ ಈ ವರ್ಷದ ಬಗ್ಗೆ ಮಾತಾಡ್ತಾ ಇದೀಯಾ? ನನಗೆ 30 ವರ್ಷ ಆಯ್ತು. 30 ವರ್ಷಗಳಿಂದ ಕಾಯ್ತಾ ಇದ್ದೀನಿ ನಮ್ಮ ಅಣ್ಣಂದರಿಗೆ ನಾನು ಯಾವಾಗ ರಾಖಿ ಕಟ್ತೀನಿ ಅಂತ. ಮೀನಮ್ಮ, ಮೀನಮ್ಮ, ಕೇಶವ, ಏನೋ ಇದು ಇವತ್ತು ಅಂಗಡಿಯಿಂದ ಇಷ್ಟು ಬೇಗ ಬಂದಿದ್ಯಾ? ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನೋ ಅದು? ನೀನ್ ಕಣ್ ಮುಚ್ಚಿದ್ರೆ ಹೇಳ್ತೀನಿ. ಕೇಶವ, ಏನದು ಹೇಳೋ? ಅಮ್ಮ ಪ್ಲೀಸ್, ಅವಳು ಕಣ್ ಮುಚ್ಚಿದ್ರೇನೆ ಸರ್ಪ್ರೈಸ್ ಅದು. ಕಣ್ ಮುಚ್ಚು. ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನೇ ಕಣ್ ಮುಚ್ತೀನಿ. ರೆಡಿ? 1 2 3 ಟಂಟಡಾನ್.